ಮತ್ತು ದಾವಣಗೆರೆ ದಕ್ಷಿಣ ಎರಡೂ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಭರ್ಜರಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ. ಈ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಸಾಕಷ್ಟು ಜನಕ್ಕೆ ಪ್ರಮುಖವಾದಂತಹ ಜವಾಬ್ದಾರಿಯನ್ನ ಕೊಡಲಾಗಿದೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಒಂದ್ ಕಡೆ ಯಡಿಯೂರಪ್ಪನವರು, ಹಾಗೆ ಯತ್ನಾಳ್ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೆಲ್ಲ ಪ್ರಚಾರದ ಭರಾಟೆಯಲ್ಲಿ ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅಷ್ಟೀಸಿಯಾಗಿ ಗೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರು ಗೆಲ್ಲಬಹುದು ಅಂತ. ಬಿಕಾಸ್ ಬಾಗಲಕೋಟೆ ನೆಕ್ ಟು ನೆಕ್ ಫೈಟ್ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ನಾನು ಆರಂಭದಲ್ಲಿ ಹೇಳಿದಂತೆ ಮುಸ್ಲಿಂ ಮತದಾರರು ಯಾವ ಕಡೆ ವಾಲ್ತಾರೆ ಅನ್ನುವಂಥದ್ರ ಮೇಲೆ ಸೋಲು ಗೆಲುವು ಅಂತರ ಅಲ್ಲಿ ನಿರ್ಧಾರ ಆಗಲಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಭರ್ಜರಿ ಮತಬೇಟೆ ನಡೀತಾ ಇದೆ. ಎರಡು ಕ್ಷೇತ್ರ 10 ಲೆಕ್ಕಾಚಾರವನ್ನು ಹಾಕೊಂಡು ಗೆಲುವಿನ ರಣತಂತ್ರವನ್ನ ರೂಪಿಸಲಾಗ್ತದೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ. ಕ್ಷೇತ್ರಗಳನ್ನು ಉಳಿಸಿಕೊಳ್ಳಿಕ್ಕೆ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಉಪಚುನಾವಣೆ, ಕಳೆದ ಬಾರಿ ನಡೆದಂತ ಉಪಚುನಾವಣೆಯಲ್ಲಂತೂ ಗೆಲ್ಲಿಲ್ಲ ಬಿಜೆಪಿ. ಈ ಬಾರಿನಾದ್ರೂ ಗೆಲ್ತಾರ? ಗೆದ್ದು ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡ್ತಾರ? ಅವರ ಪ್ರತಿಷ್ಠೆ ಮಣ್ಣು ಪಾಲಾಗುತ್ತಾ, ಅಥವಾ ಮತ್ತೊಮ್ಮೆ ಸೋಲುವ ಮುಖಾಂತರ ಮತ್ತೊಮ್ಮೆ ಮುಖಭಂಗವನ್ನ ಅನುಭವಿಸುತ್ತಾ ಅನ್ನುವಂಥ ಪ್ರಶ್ನೆಗೆಲ್ಲ ಮೇ 4ನೇ ತಾರೀಕಿನವರೆಗೂ ಕಾಯಲೇಬೇಕು. 9ನೇ ತಾರೀಕು ಮತದಾನ. ದಾವಣಗೆರೆಯಲ್ಲಿ HDK, BYV ಇಂದು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪ್ರಚಾರದ ಅಖಾಡಕ್ಕೆ ಧುಮುಕಿರುವಂಥದ್ದು. ನಾಳೆ ಬಾಗಲಕೋಟೆಯಲ್ಲಿ BSY ಮತಭೇಟಿಯನ್ನ ಮಾಡಲಿದ್ದಾರೆ. ಚರಂತಿಮಠ ಪರವಾಗಿ ಈಗ ಆಲ್ರೆಡಿ ಕಳೆದ 2 ದಿನಗಳಿಂದ ಯತ್ನಾಳ್ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಆ ಕ್ಯಾಂಪೇನ್ ಮುಂದುವರಿತಾ ಇದೆ. ಕಾಂಗ್ರೆಸ್ಗೆ ಆಡಳಿತ ಪಕ್ಷ ಅನ್ನುವಂಥದ್ದು ಒಂದು ಪ್ರಮುಖ ಬಲವಾಗಿರುವಂಥದ್ದು. ಯಾಕೆಂದ್ರೆ ಸರ್ಕಾರ, ಆಡಳಿತ, ಮಿನಿಸ್ಟರ್ಗಳು, ಗ್ಯಾರಂಟಿಗಳು ಇವೆಲ್ಲವೂ ಕೂಡ ಕೈಲಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅಪ್ಪರ್ ರ್ಯಾಂಡ್ ಅಂತ ನೋಡೋದಾದ್ರೆ ಈ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಅಷ್ಟೀಸಿಯಾಗಿ ಗೆಲುವಂತೂ ದಕ್ಕುವಂತಹ ಸಾಧ್ಯತೆಗಳು ಕೂಡ ಕಡಿಮೆನೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಬಾಗಲಕೋಟೆ ಅಂತೂ ತುಂಬಾ ಟಫ್ ಫೈಟು. ಅದರ ಜೊತೆಗೆ ದಾವಣಗೆರೆಯಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕಾಂಗ್ರೆಸ್ ವಿರುದ್ಧ. ಇನ್ನು ಸರ್ಕಾರದ ವೈಫಲ್ಯಗಳನ್ನ ಅಸ್ತ್ರ ಮಾಡ್ಕೊಂಡಿದೆ ಬಿಜೆಪಿ. ಅದೆಷ್ಟು ಮಟ್ಟಿಗೆ ಗ್ರೌಂಡ್ ವರ್ಕ್ ಆಗುತ್ತೆ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ದಾವಣಗೆರೆ ದಂಗಲ್ನಲ್ಲಿ ವಾಕ್ಸಮರ ಅಂತೂ ಜೋರಾಗಿದೆ. ಯಾರ್ಯಾರು ಏನೇನು ಮಾತನಾಡಿದ್ರು ಒಮ್ಮೆ ಕೇಳ್ಕೊಂಬರೋಣ. ಕೊಡ್ತಾ ಇದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದೀವಿ. ಈಗ ಕೊಡಬೇಕಾಗಿದೆ. ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದೀವಿ. ರಾಜ್ಯದ ಜನತೆಗೆ ಗೊತ್ತಿದೆ, ಇದು ಕೇಂದ್ರ ಸರ್ಕಾರ ಕೊಡುವಂಥ ಯೋಜನೆ. ಇದು ಅನ್ನರಾಮಯ್ಯ ಅಂತ ಹೇಳೋಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ? ನೀನು ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಯಾಕಂದರೆ ಕೇಂದ್ರ ಸರ್ಕಾರ ಕೊಡುವಂಥ ಅಕ್ಕಿಗೆ ನೀನು ಕನ್ನ ಹಾಕಿ ಕನ್ನರಾಮಯ್ಯ ಆಗೋಗಿದೆಯಾ ನೀನು? ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸತ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಏನು ಆಂಟಿ ಇನ್ಕಂಬನ್ಸಿ ಅಂತ ಕರಿತೀವಿ, ಆಡಳಿತ ಪಕ್ಷದ ಒಂದು ವಿರೋಧಿ ಅಲೆ ಇದು ಎರಡೂ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತು ಆಡಳಿತ ಪಕ್ಷದವರು ಗ್ಯಾರಂಟಿಗಳ ಒಂದು ಭ್ರಮೆನಲ್ಲೇನಿದ್ದಾರೆ. ಈ ಭ್ರಮೆಯಿಂದ ಹೊರಗೆ ಬರಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅದು ಅರ್ಥ ಆಗ್ತದೆ. ಸಿದ್ದರಾಮಯ್ಯನವರ ಆಡಳಿತದ ಕಾರ್ಯವೈಖರಿ ಮುಗಿದ ಅಧ್ಯಾಯ ಆಗಿದೆ. ಈ 2 ಬೈ ಎಲೆಕ್ಷನ್ನಲ್ಲಿ ಕೂಡ ಇಂಥ ನಿರ್ಲಿಪ್ತ ಸರ್ಕಾರದ ಕಾರ್ಯವೈಖರಿಯನ್ನು ನಾವು 2,000 ಕೊಟ್ಬಿಟ್ಟಿದ್ದೀವಿ. ನಮ್ದೇನು ನಾವು ಕೊಟ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಜನ. 6 ತಿಂಗಳು ಒಂದೇ ಸಾರಿ ಕಂತು ಕೊಟ್ಟಿದ್ದೀವಿ. ನಮ್ಗೆ 12,000 ಬತ್ತು. ಯಾವ್ದು ಕೊಟ್ಟಿದ್ದೀರಿ ದುಡ್ಡು? ನೀವು ನಿಮ್ಮ ಮನೆ ದುಡ್ಡು, ಅದು ಸಾಮಾನ್ಯ ಜನರ ಟ್ಯಾಕ್ಸ್ ಪೇಯರ್ ದುಡ್ಡು. ಈ ದುಡ್ಡನ್ನೆಲ್ಲ ಕೊಟ್ಟು ಜನರನ್ನು ವಂಚನೆ ಮಾಡ್ತಕ್ಕಂಥದ್ದು ಕರ್ನಾಟಕದ ಜನ. 1 ಸಾರಿ ನೋಡಿದ್ರು, 2 ಸಾರಿ ನೋಡಿದ್ರು ಮತ್ತೆ ನಿಮ್ಮ ಡೊಂಬರಾಟವನ್ನು ನೋಡೋದಕ್ಕೆ, ಸಹಿಸೋದಕ್ಕೆ ಸಾಧ್ಯತೆ ಇಲ್ಲ. ದಾವಣಗೆರೆ ದಂಗಲ್ ರೀತಿಯಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ವಾಕ್ಸಮರ ಜೋರಾಗಿ ನಡೆದಿದೆ. ಯಾವ್ಯಾವ ಪಕ್ಷದ ನಾಯಕರು ಏನ್ ಮಾತನಾಡಿದ್ರು ಒಮ್ಮೆ ನೋಡೋಣ. ಇವತ್ತು ನಾವೆಲ್ಲ ಕೂಡಿ ಒಗ್ಗಟ್ಟಾಗಿ ಬಂದು ಎಷ್ಟು ಜಗಳಾಡೋರೆಲ್ಲ ಒಂದೇ ವೇದಿಕೆ ಮಾಡಿದ್ದಿಲ್ಲ. ನಟ್ಟ ಹೊಡೆದಾಡೋರೆಲ್ಲ ಒಂದಾಗಿ ನಾವು ನೀವೇ ಬಂದು ಆಡಬಾರ್ದು. ಯಾಕಂದ್ರೆ ಬರೀ ನಿಮ್ಗೆ IPL ಟಿಕೆಟ್ ಅಟ್ಟಾಗಿರ್ತಾವ, ಹುಷಾರ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸೀಬರು. ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ. ಮತ್ತೆ ಅವ್ರು ಏನು ಹೇಳ್ತಾರೆ ಅದರಂತೆ ನಡ್ಕೊತಾ ಇಲ್ಲ. ನಾವು ಈ ಕ್ಷೇತ್ರದಲ್ಲಿ ಅವರು ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹಂಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಅವರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದ್ದಾರೆ ಅಂತವ್ರನ್ನೇ ಕರ್ಕೊಂಬರ್ತಿದ್ದಾರೆ.
ಬಿಜೆಪಿಯವರು ಇದಾರಲ್ಲ, ಒಂದ್ ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದ್ ಕಡೆ ಅವ್ರ ಕಡೆನೆ ಕರ್ಕೊಂಡ್ಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದ್ವಂದ್ವ ನೀತಿ ಅಲ್ವಾ? ಬಿಜೆಪಿ ಯಾವಾಗಲೂ ಹೀನಾಯ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರೋದು. ಯಾವ್ದು ಬಸವನಗೌಡರು ಪಾಟೀಲ್ ಬಂದ್ರು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಬಾಗಲಕೋಟೆ ಜನರ ಜೀವನದಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು ಮುಖ್ಯ. ಅದಕ್ಕೋಸ್ಕರವಾಗಿ ಅವ್ರು ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಕರ್ನಾಟಕದಲ್ಲಿ ಏನು ಇವತ್ತು ಈ ಅಸಮತೋಲನ ಮಾಡಿ ಒಬ್ಬರನ್ನ ಒಬ್ಬರು ಎತ್ಕಟ್ಟಿ ಗೊಂದಲ ಮಾಡಿ ಜನರ ಮೇಲೆ ಜನಗಳನ್ನ ಎತ್ಕಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸ್ತಕ್ಕಂಥದಕ್ಕೆ ಒಬ್ಬ ಯತ್ನಾಳರಲ್ಲ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕರು ಅವರೇನು ಹೊರಗಡೆಯಿಂದ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಅದನ್ನು ತುಂಬ ಚೆನ್ನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಕೊಡದೆ ಹೋದ್ರೆ, ಗೆಲ್ಲಿಸದೆ ಹೋದ್ರೆ ನಾವು ಬದುಕಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು 2 ಸೀಟ್ ಹೋದ್ರೆ ನಮಗೇನು ತೊಂದರೆ ಇಲ್ಲ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಜೊತೆ ರಾಜ್ಯಸಭಾ ಸದಸ್ಯರು ಬಿಜೆಪಿ ನಾರಾಯಣ್ ಸಾಬ್ ಬಾಂಡಗೆ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಗಿರೀಶ್ ಅವರು ಗ್ಯಾರಂಟಿ ಸಮಿತಿ ಸದಸ್ಯರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಾಯಣ್ ಸಾಬ್ ಬಾಂಡಗೆ ಅವರಿಂದ ಆರಂಭ ಮಾಡ್ತೀನಿ. ನಾರಾಯಣ್ ಸರ್, ಇಲ್ಲಿ ಮೇನ್ಲಿ ನೋಡ್ತಾ ಇದ್ವಿ ಡಿಸ್ಟರ್ಬೆನ್ಸ್ ಇದೆ, ನಾರಾಯಣ್ ಸರ್ದು ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಗಿರೀಶ್ ಅವರೇ, ಇಲ್ಲಿ ಮೇನ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಇದೆಯಲ್ಲ, ದೊಡ್ಡ ಚಾಲೆಂಜ್ ಆಗಿರುವಂತದ್ದು ಕಾಂಗ್ರೆಸ್ಗೆ. ಆ 2 ಕ್ಷೇತ್ರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನುಕಂಪ ಅನ್ನುವಂಥದ್ದೇ ಮೇನ್ ಆಗಿ ಕಾಣಿಸ್ತಾ ಇದೆ ಅನ್ನುವಂಥ ಲೆಕ್ಕಾಚಾರಕ್ಕೋಸ್ಕರ ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಯಾಕೆ ಹಾಕಬೇಕು ವೋಟ್ನ ಕಾಂಗ್ರೆಸ್ಗೆ ಅಂತ? ಸರ್, ಅನುಕಂಪ ಅನ್ನೋದ್ರ ಜೊತೆಗೆ ನಾವು ಸರ್ಕಾರದ 5 ಗ್ಯಾರಂಟಿಗಳು ಫಲಾನುಭವಿಗಳಿಗೆ, ಯಾಕಂದ್ರೆ ಡೈರೆಕ್ಟ್ ಆಗಿ ನಾವು DPT ಮುಖಾಂತರ ಯಾವುದೇ ಮಧ್ಯವರ್ತಿಗಳಿಂದಂಗೆ ಕೊಟ್ಟಿದೀವಿ. ಆಮೇಲೆ ಇವತ್ತು ಯಾವುದೇ ಭ್ರಷ್ಟಾಚಾರ ಇಲ್ಲದಂತ ಒಂದು ಸರ್ಕಾರವನ್ನ ನಾವು ನಡೆಸ್ತಾ ಇದ್ದೀವಿ. ಸಿದ್ದರಾಮಯ್ಯರ ಸರ್ಕಾರ 142 ಸೀಟ್ಗಳು ಗೆದ್ದು ಸುಭದ್ರ ಸರ್ಕಾರ ಇದೆ ಸರ್. ಆ ಕಾರಣದಿಂದ ಆಮೇಲೆ ಏನು ದಾವಣಗೆರೆಯಲ್ಲಿ ನಮ್ಮ ಯುವ ನಾಯಕರಾದಂತ ಸಮರ್ಥ ಅವರು, ಯಾಕಂದ್ರೆ ಹಿಂದೆ ಅವರ ಅಪ್ಪಾಜಿ ತಾತರಾಗ್ಲಿ ಅವ್ರ ಅಪ್ಪಾಜಿ ಆಗ್ಲಿ ದಾವಣಗೆರೆ ಅಭಿವೃದ್ಧಿ ಅಧಿಕಾರರು ಅಂತ ಒಂದು ಹೆಸರು ಮಾಡಿದಿರಂತ ವ್ಯಕ್ತಿ ಸರ್. ದಾವಣಗೆರೆ ಇವತ್ತು ಕಂಡಿದಂತ ಅಭಿವೃದ್ಧಿ ಆಗಿದೆ ಸರ್. ಈ ಅಭಿವೃದ್ಧಿಗಳನ್ನೆಲ್ಲ ಇಟ್ಕೊಂಡು ನಾವು ಗೆಲ್ಬೇಕು ಅಂತ ನಾವು ಬಯಸ್ತಾ ಇದೀವಿ ಸರ್. ನಾವು ಅಂದ್ರೆ ಈ ಗ್ಯಾರಂಟಿಗಳ ಮೇಲೆನೆ ಚುನಾವಣೆ ಆಗ್ತಾ ಇದೆ ಹಾಗಾದ್ರೆ? ಗ್ಯಾರಂಟಿ ಒಂದೇ ಅಲ್ಲ ಸರ್, ಅಭಿವೃದ್ಧಿ ಆಗಿದೆ, ಒಳ್ಳೆ ಆಡಳಿತ ಕೊಟ್ಟಿದೀವಿ. ಇವೆಲ್ಲ ಕಾರಣಗಳಿಂದ ಸರ್ ಯಾವುದೇ ಭ್ರಷ್ಟಾಚಾರ ಇಲ್ಲದಂತ ನಾವು ಭ್ರಷ್ಟಾಚಾರ ಇಲ್ಲ ಅಂದ್ರೆ ಒಬ್ರು ಈಗ ಆಲ್ರೆಡಿ ಅಲ್ಲ, ವಾಲ್ಮೀಕಿ ಸಮುದಾಯದಲ್ಲಿ ಏನಾಯ್ತು ಅಂತ ಇಡೀ ಜಗತ್ತಿಗೆ ಗೊತ್ತಲ್ಲ ಕೆಲವೊಂದು ವಿಚಾರಗಳೆಲ್ಲ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಇಮಿಡಿಯೇಟ್ ಸರ್ಕಾರ ತನಿಖೆ ಮಾಡಿ ಎಲ್ಲಕ್ಕೆ ಅವ್ರಿಗೆ ಸಂಬಂಧಪಟ್ಟ ಯಾರ್ಯಾರು ಇವ್ರಿಗಾಗಿದೆ ಅವ್ರಿಗೆ ಶಿಕ್ಷೆ ಕೊಟ್ಟಿದೆ ಸರ್. ಓಕೆ, ನಮ್ಮ ಜೊತೆ ಬಿಜೆಪಿ ನಾಯಕರು ರಾಜ್ಯಸಭಾ ಸದಸ್ಯರಾಗಿರುವಂತ ನಾರಾಯಣ್ ಸಾಬ್ ಬಾಂಡಗೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಮೇನ್ಲಿ ಆಲ್ಮೋಸ್ಟ್ ಎಲೆಕ್ಷನ್ ಘೋಷಣೆ ಆದಾಗಿನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಬಾಗಲಕೋಟೆಯಲ್ಲಿ ಸ್ಪೆಷಲಿ ಮಾಡ್ತಾ ಇದ್ದೀರಾ. ನೀವು ಕೂಡ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂತದ್ದು. ಹೇಗಿದೆ ಗ್ರೌಂಡ್ ರಿಯಾಲಿಟಿ ಬಾಗಲಕೋಟೆಯಲ್ಲಿ ಬಿಜೆಪಿದು? ಗ್ರೌಂಡ್ ರಿಯಾಲಿಟಿ ಅಂತಂದ್ರೆ ನಾವು ಇದು ಕ್ಷೇತ್ರ, ಇದು ನಮ್ದೇ ಕ್ಷೇತ್ರ. ಯಾವ್ದೋ ಕಾರಣಕ್ಕಾಗಿ ಹೋದ್ ಸರ್ತೆ ಸೋತಿದ್ದೇವೆ ಅಷ್ಟೇ. ಈ ಸರ್ತೆ ಬಹಳಷ್ಟು ಅಂತರದ ಆಚೆ ಬರ್ತೇವೆ. ಕನಿಷ್ಠ ಪಕ್ಷ 15-20 ಸಾವಿರದ ಅಂತರದಿಂದ ಆಚೆ ಬರ್ತೇವೆ. ಏನ್ ಕಾನ್ಫಿಡೆನ್ಸ್ ಈ ಬಾರಿ ಯಾಕೆ ವೋಟ್ ಹಾಕ್ಬೇಕು ಅಂತ? ಅಲ್ಲ, ಪ್ರತಿ ಸರಿ ಹಾಕಿದ್ದಾರೆ ನಮಗೆ. ಹೋದ್ ಸರ್ತೆ ಕೆಲವೊಂದು ನಮ್ಮದೇ ತಪ್ಪುಗಳಿಂದ ಸೋತಿದ್ದೇವೆ ಅಷ್ಟೇ. ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಅಭಿವೃದ್ಧಿ 3 ವರ್ಷದಲ್ಲಿ ಅಭಿವೃದ್ಧಿ ಬಾಗಲಕೋಟೆಗೆ ಒಂದ್ ಟಾರ್ ರೋಡಿಗೆ ಒಂದು 100 ರೂಪಾಯಿ ಟಾರ್ ಸಹಿತ ಬಿದ್ದಿಲ್ಲ. ಅಭಿವೃದ್ಧಿನೇ ಆಗಿಲ್ಲ ರೀ. ಹಿಂದೆ ಆದಂತ ಅಭಿವೃದ್ಧಿ ಕೂಡ ನಿಂತು ಹೋಗ್ಬಿಟ್ಟಿದೆ. ಜನರಿಗೆ ಅಭಿವೃದ್ಧಿ ಬೇಕು ಮೊದಲು. ಮತ್ತ ಹಿಂದಿನ ಶಾಸಕರು ಮಾಡಿದ ಅಭಿವೃದ್ಧಿ ಕೆಲಸ ನೋಡಿದ್ದಾರೆ. ಈ 3 ವರ್ಷದಲ್ಲಿ ನಾವು ತಪ್ಪು ಮಾಡಿದೀವಿ ಅಂತ ಜನರಿಗೆ ಅನಿಸ್ತಾ ಇದೆ. ನಿಶ್ಚಿತವಾಗಿ ಈ ಸಾರಿ ಎಲ್ಲರೂ ಮತ್ತೆ ಬಿಜೆಪಿಗೆ ಮತ ಹಾಕ್ತಾರೆ. 2023ರಲ್ಲಿ ಅಭಿವೃದ್ಧಿ ಅನ್ನುವಂಥ ವಿಚಾರ, ಗ್ಯಾರಂಟಿಗಳ ವಿಚಾರ ಎಲ್ಲ ವರ್ಕೌಟ್ ಆಗಿತ್ತು, ಕಾಂಗ್ರೆಸ್ ಗೆದ್ಬಿಟ್ರು. ಆದ್ರೆ ಈ ಬಾರಿ ಅದ್ಯಾವುದು ವರ್ಕೌಟ್ ಆಗಲ್ಲ, ಅಭಿವೃದ್ಧಿ ಮಾಡಿಲ್ಲ ಅಂತಾನೆ. ಓಕೆ, ಈಗ ಬಿಜೆಪಿ ಅವ್ರು ಏನಾದ್ರೂ ಆಯ್ಕೆ ಆಗ್ಬಿಟ್ರೆ ಅಭಿವೃದ್ಧಿ ಆಗ್ಬಿಡುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಹೆಂಗ್ ಬರುತ್ತೆ ಅಲ್ಲಿನ ಜನಕ್ಕೆ ಅಂತ? ಅಲ್ಲ, ಮೊದಲಿನಿಂದಲೂ ಬಾಗಲಕೋಟೆ ಜನತೆಗೆ ಬಿಜೆಪಿ ಮೇಲೆ ವಿಶ್ವಾಸ ಇದ್ದೇ ಇದೆ.
ಇದು ಮೊದಲನೇ ಸಲ ಅಲ್ಲ. ಹೌದು ಹೌದು. ಜನರಿಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ, ಮತ್ತೆ ಕಾಂಗ್ರೆಸ್ ಸೋಲನ್ನು ಕಂಡಿದ್ದಾರೆ. ಅವ್ರಿಗೆ ದೇಶದಲ್ಲಿ ಎಲ್ಲೂ ಇಲ್ಲೇ ಇಲ್ಲ, ಕಾಂಗ್ರೆಸ್ ವ್ಯರ್ಥ ಆಗ್ತದೆ ನಾವು ವೋಟ್ ಹಾಕೋದ್ರ ಮುಖಾಂತರ. ಕರ್ನಾಟಕದಲ್ಲಿ ಏನು ಆಕಸ್ಮಿಕವಾಗಿ ಒಂದು ಆಡಳಿತದಲ್ಲಿ ಇದ್ದಾರೆ, ಅಭಿವೃದ್ಧಿ ಇಲ್ಲ. ಈ ಸರ್ಕಾರ ಯಾವತ್ತಿಗೂ ಹಿಂದೂ ವಿರೋಧಿ ಸರ್ಕಾರ ಅನ್ನತಕ್ಕಂತ ಹಣೆಪಟ್ಟಿ ಇದೆ. ಹೀಗಾಗಿ ಜನ ಯಾವತ್ತಿಗೂ ಹಿಂದೂ ಪರ ಇರ್ತಕ್ಕಂಥ ನಮ್ಮ ಮತದಾರರು ನಿಶ್ಚಿತವಾಗಿ ಬಿಜೆಪಿಗೆ ವೋಟ್ ಹಾಕ್ತಾರೆ. ಅನುಕಂಪ ಕೈ ಹಿಡಿಯುತ್ತಾ ಕಾಂಗ್ರೆಸ್ಗೆ? ಅನುಭವ ವರ್ಸಸ್ ಅನುಕಂಪ ಅಂತ ಹೇಳ್ತಾ ಇದ್ವಿ, ಅನುಕಂಪ ವರ್ಕೌಟ್ ಆಗಲ್ವಾ? ಅನುಕಂಪ ಯಾರಿಗಿರ್ತದೆ ಸರ್? ಅನುಕಂಪ ಇರಬೇಕಾದ್ರೆ ಆ ರೀತಿ ಯಾವ್ದಾದ್ರು ಕೆಲಸ ಮಾಡಿದವರಿಗೆ ಅನುಕಂಪ ಇರ್ತದೆ, ಸಾರಾಸಗಟವಾಗಿ ಎಲ್ಲರಿಗೆ ಅನುಕಂಪ ಇರೋದಿಲ್ಲ. ಯಾಕಂದ್ರೆ ಈ ಮತಕ್ಷೇತ್ರದಲ್ಲಿ ಜನರಿಗೆ ಏನ್ ಆಗಿದೆ ಗೊತ್ತಾ? ಈ ಸರ್ಕಾರ ನಮ್ಮ ಪರವಾಗಿರ್ತಕ್ಕಂತ ಸರ್ಕಾರ ಅಲ್ಲ, ಈ ಸರ್ಕಾರ ಅಭಿವೃದ್ಧಿ ಪರವಾಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ಪರವಾಗಿರ್ತಕ್ಕಂತ ಸರ್ಕಾರ ಅಲ್ಲ, ಹಿಂದೂ ವಿರೋಧಿ ಸರ್ಕಾರ, ಕೇವಲ ಮುಸಲ್ಮಾನರ ಬಗ್ಗೆ ಚಿಂತೆ ಮಾಡ್ತಕ್ಕಂತ ಸರ್ಕಾರ ಅನ್ನತಕ್ಕಂಥದ್ದು ಈ ಮತಕ್ಷೇತ್ರದಲ್ಲಿ ಎಲ್ಲ ಜನರ ತಲೆಯಲ್ಲಿದೆ. ಹೀಗಾಗಿ ಅಭಿವೃದ್ಧಿ ಆಗಬೇಕು ಮೊದಲನೇದ್ದು. ಎರಡನೇದ್ದು ಶಾಂತಿ, ಲಾ ಅಂಡ್ ಆರ್ಡರ್ ಇರಬೇಕು. ಮೂರನೇದ್ದು ಹಿಂದೂ ವಿರೋಧಿ ಸರ್ಕಾರ, ಇದನ್ನು ಸರ್ಕಾರ ಕಿತ್ತೊಗಿಲಿಕ್ಕಿಲ್ಲ, ಆದ್ರೆ ಈ ಒಂದು ಚುನಾವಣೆ ಮುಖಾಂತರ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ತದೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಪುನಃ ಅಧಿಕಾರಕ್ಕೆ ಬರ್ತೀವಿ ಅನ್ನತಕ್ಕಂಥ ಸಂದೇಶ ಹೋಗ್ತದೆ. ಓಕೆ ಗಿರೀಶ್ ಅವರೇ, ಅಭಿವೃದ್ಧಿನೇ ಆಗಿಲ್ಲ, ಆ ಆಕ್ರೋಶ ಅಸಮಾಧಾನ ಇದೆ, ಅದು ನಮಗೆ ಓಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಅದೆಲ್ಲ ಸುಳ್ಳು. ಹೇಳಿ ಹೇಳಿ. ಇವರು ಬಿಜೆಪಿ ಸರ್ಕಾರ ಇದ್ದಾಗ ಇವ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಯಾರ್ಯಾರ ಮನೆ ಅವ್ರು ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗೆ ನಮಗೆ 142 ಪ್ರಚಂಡ ಬಹುಮತದಿಂದ ಕೆಲ್ಸಕ್ಕಾಗಿದ್ ಕಾರಣ ಸರ್. ಈಗ ಅವ್ರು ಹೇಳ್ತಾ ಇದಾರೆ ಬಾಗಲಕೋಟೆಯಲ್ಲಿ ನಮ್ ಸ್ಥಾನ ಅಂತಂದು. ಹಿಂದೆ ನಾವು ಗೆದ್ದಿದೀವಿ ಸರ್, 7 ಬೇಳೆ ಕಂಡಿದೀವಿ. ಈ ಸಲ 100% ನಾವು ಗೆಲ್ತೀವಿ ಸರ್. ನಾವು ಆ ಬಾಗಲಕೋಟೆಯಲ್ಲಿ ಆಗ್ಲಿ ದಾವಣಗೆರೆಯಲ್ಲಿ ಆಗ್ಲಿ ಗೆಲ್ತೀವಿ ಸರ್ ನಾವು. ಗ್ಯಾರಂಟಿ ಒಂದ್ ಬಿಟ್ರು ಯಾವ್ದು ಒಂದ್ ರೋಡ್ ಆಗಿಲ್ಲ ಅಂತ ಸರ್ ಅದು ಎಲ್ಲ ಸುಳ್ಳು ಸರ್. ಯಾಕಂದ್ರೆ ರೋಡ್ಗಳು ಆಗ್ಲಿಲ್ದಂಗೆ ಇದಾವ. ಇವತ್ತು ದಾವಣಗೆರೆಯಲ್ಲಿ ಬಂದ್ ನೋಡಿ, ಬಾಗಲಕೋಟೆಯಲ್ಲಿ ಕೆಲವು ಭಾಗದಲ್ಲಿ ನೋಡಿ, ಅಭಿವೃದ್ಧಿಗಳು ಆಗ ಇದ್ರಲ್ಲಿ ಆಗ್ತಾನೆ ಇದಾವೆ ಸರ್. ಗ್ಯಾರಂಟಿಯಲ್ಲಿ ಏನ್ ಅಮೌಂಟ್ ಇದ್ ಮಾಡಿದ್ರು ಸಮೇತ ಅದರ ಅಭಿವೃದ್ಧಿ. ಓಕೆ ನಾರಾಯಣ್ ಸರ್, ಇಲ್ಲಿ ಅಂದ್ರೆ ಯಾವಾಗಲೂ ಕೂಡ ಆಲ್ಮೋಸ್ಟ್ ಇದನ್ನ ಡಿಸ್ಕಷನ್ ಮಾಡ್ಕೊಳ್ತಾ ಇರುವಂತ ಸಂದರ್ಭದಲ್ಲಿ ಮಾತನಾಡ್ತಾನೆ ಇರ್ತೀವಿ. ಶಿಗ್ಗಾಂವ್ ಕ್ಷೇತ್ರ, ಮತ್ತೊಂದ್ ಕಡೆ ಸಂಡೂರ್ ಕ್ಷೇತ್ರ, ಚನ್ನಪಟ್ಟಣ ಕ್ಷೇತ್ರದಲ್ಲೇ ಬದಲಾಗದಂತಹ ಜನ ಈ ಬಾರಿ ಯಾಕೆ ಬದಲಾಗ್ಬಿಟ್ಟು ಬಿಜೆಪಿ ವೋಟ್ ಹಾಕ್ತಾರೆ ಅಂತ ಡಿಫ್ರೆನ್ಸ್ ಏನಿದೆ? ಅವಾಗ್ಲಿಗೂ ಇವಾಗ್ಲಿಗೂ ಚೇಂಜ್ ಆಗ್ಬಿಟ್ಟು ಇಲ್ಲಪ್ಪ ಬಿಜೆಪಿ ವೋಟ್ ಹಾಕ್ಬಿಡೋಣ, ಕಾಂಗ್ರೆಸ್ ಬೇಡ ಅಂತ ತಿರಸ್ಕಾರ ಮಾಡ್ಲಿಕ್ಕಾದ್ರೂ ಏನಿದೆ ಅಂತ ಹೇಳ್ತಾರೆ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಕಳೆದ 3 ಉಪಚುನಾವಣೆಯಲ್ಲಿ ಸೋಲನ್ನ ಕಂಡಿತ್ತು ಬಿಜೆಪಿ, ಆದ್ರೆ ಈ ಬಾರಿ ಅಂತ ಚೇಂಜಸ್ ಆಗ್ಬಿಟ್ಟು ಬಿಜೆಪಿ ವೋಟ್ ಹಾಕ್ಬೇಕು ಅನ್ನೋದಕ್ಕೆ ಏನಿದೆ ಮನಸ್ಥಿತಿ ಅಂತ? ನಾರಾಯಣ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅವ್ರ ಮಾತು ನಿಲ್ಸಿದ್ರೆ ನಾನು ಮಾತಾಡ್ತೀನಿ. ಇಲ್ಲ ಮಾತಾಡಿ, ನಿಮಗೆ ನಿಮಗೆ ಕೇಳಿ. ಅವ್ರ ಮಾತು ನಿಲ್ಸಿದ್ರೆ ನಾ ಮಾತಾಡ್ತೀನಿ. ಈಗ ಪ್ರಶ್ನೆ, ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ, ನಮಗೆ ಆರ್ಸಿ ಬಂದು 3 ವರ್ಷ ಆದ್ರೂ ನಮ್ಮ ಕ್ಷೇತ್ರಕ್ಕೆ 1 ರೂಪಾಯಿ ಅನುದಾನ ಬಂದಿಲ್ಲ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ. ನಾವ್ ಹೇಳ್ತಾ ಇಲ್ಲ ಇದು. ಮತ್ತೆ ಅಲ್ಲ, ಇದು ನಾರಾಯಣ್ ಸರ್ ಮಾತನಾಡಿ. ನಾರಾಯಣ್ ಸರ್, ಒಂದೇ ನಿಮಿಷ. ಗಿರೀಶ್ ಅವರೇ, ಒಂದೇ ನಿಮಿಷ ಮಾತನಾಡ್ಸಿ, ನಿಮ್ಮನ್ನು ಕೂಡ ಮಾತನಾಡ್ತೀನಿ. ನಾರಾಯಣ್ ಸರ್ ಮಾತಾಡಿ. ಇಲ್ಲಿ ಕೇಳಿ, ಎಷ್ಟು ಉದಾಹರಣೆ ಕೊಡಬಹುದು, ಎಷ್ಟು ಪೇಪರ್ ಕಟಿಂಗ್ ತೋರಿಸಲ ನಾನು? ನಿಮ್ಮ ಶಾಸಕರೇ ಮುಖ್ಯಮಂತ್ರಿಗಳಿಗೆ ಕಡೆ ಹೋಗಿ ನಮ್ಮ ಮತಕ್ಷೇತ್ರಕ್ಕೆ 1 ರೂಪಾಯಿನೂ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ಗ್ಯಾರಂಟಿಯಿಂದ ನಮಗೆ ಯಾವುದು ಉಪಯೋಗ ಆಗಿಲ್ಲ ಅಂತ ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಸತ್ಯ ಒಮ್ಮೊಮ್ಮೆ ಕಹಿ ಇದ್ರು ಒಪ್ಕೋಬೇಕು ಗಿರೀಶ್ ಅವರೇ, ಒಮ್ಮೊಮ್ಮೆ ಒಪ್ಕೋಬೇಕು. ಚುನಾವಣೆ ವಿಷಯ ಅಲ್ಲ, ಎಲ್ಲವೂ ಚುನಾವಣೆ ವಿಷಯ ಅಲ್ಲ. ಜನರಿಗೆ ಮೊದಲು ಅಭಿವೃದ್ಧಿ ಬೇಕು. ನೀವು ಏನ್ ಮಾಡ್ತೀರಿ? ಓಲೈಕೆ ರಾಜಕಾರಣ ನಿಮ್ದು. ಎಲ್ಲಾ ನಿಮ್ ಬಜೆಟ್ ನೋಡ್ರಿ,
ಎಲ್ಲಾ ಅಲ್ಪಸಂಖ್ಯಾತರಿಗೆ ಎಲ್ಲಾ ಅವ್ರಿಗೆ ಕೊಟ್ಟಿದ್ರಲ್ರಿ. ಯಾಕೆ ಈ ಹುಚ್ಚೆ ಯಾಕೆ? ಇದು ಕೇವಲ ಜಾತ್ಯತೀತ ಸರ್ವ ಎಲ್ಲರನ್ನೂ ಒಂದು ತಗೊಂಡು ಹೋಗ್ಬೇಕು ಅನ್ನತಕ್ಕಂತ ಭಾವನೆ ಸರ್ಕಾರ ನಡೆಸೋರಲ್ಲಿ ಇರಬೇಕು. ಅಲ್ಲ, ಅವರು ಕೇವಲ ಒಂದೇ ಹೇಳ್ತಾರೆ ಒಂದು ವರ್ಗಕ್ಕೆ ನಾವು ಗ್ಯಾರಂಟಿಗಳು ಪ್ರಮುಖವಾಗಿ ಕೊಟ್ಟಿದೀವಪ್ಪ, ಅದು ಎಲ್ರಿಗೂ ಕೊಟ್ಟಿದೀವಿ, ನಾವೇನ್ ಬರೀ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಮುಸ್ಲಿಮರಿಗೆ ಅನ್ನುವಂಥದ್ದು ಮಾತ್ರ ಏನಾದ್ರು ಡಿವೈಡ್ ಮಾಡಿದೀವ? ಬಿಜೆಪಿ ಅವರು ಕೂಡ ತಗೊಳ್ತಾರೆ. ಹಂಗಿದ್ರೆ ಬೇಡ ಅನ್ನಂಗಿದ್ರೆ ಬಿಜೆಪಿ ಅವರು ಹೇಳಿ ಬೇಡ ಅನ್ಬಿಟ್ಟು ಅಂತಾನು ಹೇಳ್ತಾರೆ ಅವರು. ಪ್ರಶ್ನೆ ಮಾಡಿದ್ರಿ ಸರ್. ಒಂದೇ ನಿಮಿಷ ಗಿರೀಶ್ ಅವರೇ, ಒಂದೇ ನಿಮಿಷ ಅವ್ರು ಮಾತಾಡ್ಲಿ. ಗ್ಯಾರಂಟಿ ಬೇಡ ಅಂತಂದಿಲ್ಲ, ಆದ್ರೆ ಗ್ಯಾರಂಟಿ ಸಲುವಾಗಿ ಖರ್ಚು ಮಾಡ್ಲಿಕ್ಕೆ ದುಡ್ಡನೇ ಇಲ್ಲ. ಹೀಗಾಗಿ ಅಭಿವೃದ್ಧಿ ಕೆಲಸ ನಿಂತು ಹೋಗಿದೆ. ಕೇವಲ ಬಸ್ ಫ್ರೀ, ತಿಂಗಳ 2,000 ರೂಪಾಯಿ ಫ್ರೀ, ಆದ್ರೆ ಅಭಿವೃದ್ಧಿ ಏನು? ಇದನ್ನು ಬೇಕಲ್ಲ ಅಭಿವೃದ್ಧಿ. ಎಲ್ಲಿದೆ ಅಭಿವೃದ್ಧಿ ಸಲುವಾಗಿ? ಯಾವ್ದು ಹೇಳಿಬಿಡಿ, 1, 2, 3 ಇಂಥವು ಯಾವ ಮತಕ್ಷೇತ್ರದಲ್ಲಿ ಆಗಿದೆ? ನಿಮ್ದೇ ಶಾಸಕರು ಮುಖ್ಯಮಂತ್ರಿ ಎದುರಿಗೆ ಒಯ್ದು ನಮ್ಮ ಕ್ಷೇತ್ರಕ್ಕೆ ಹಣ ಕೊಟ್ಟಿಲ್ಲ, 1 ಪೈಸೆ ಬಂದಿಲ್ಲ ಅಂತ. ನಿಮ್ಮ ನಮಗ್ ಬಿಡಿ, ಬಿಜೆಪಿ ದವ್ರು ಕೊಡ್ಬೇಡಿ, ನಿಮ್ಮ ಶಾಸಕರಾದ ಕೊಡ್ರಿ ಅಲ್ರಿ. ಎಲ್ಲಿ ಕೊಟ್ಟಿದ್ದೀರಿ ಹೇಳ್ರಿ ಗಿರೀಶ್ ಅವ್ರೆ. ಇವ್ರು ಹೇಳಿದ್ರು ಸರ್ ಅಭಿವೃದ್ಧಿ ಆಗಿಲ್ಲ ಅಂತ. ಅಭಿವೃದ್ಧಿ ಆಗಿಲ್ಲದೆ ಇರೋದಕ್ಕೆ ನಾವು 3 ಕ್ಷೇತ್ರಗಳು ಗೆದ್ವ ಸರ್. ಇವ್ರ ಕೈಯಲ್ಲಿ ಇದ್ದಂತ ಕ್ಷೇತ್ರಗಳನ್ನ ನಾವು ಪಡ್ಕೊಂಡಿವಿ ಸರ್. ಜನ ಅಭಿವೃದ್ಧಿ ಆಗಿರೋದಕ್ಕೆ ಮತ್ತು ಯಾವ ಸರ್ಕಾರ ಇರುತ್ತೆ ಗಿರೀಶ್ ಅವರೇ, ಆ ಸರ್ಕಾರದವರೇ ಉಪಚುನಾವಣೆಯನ್ನ ಗೆದ್ಕೊಂಡ್ ಬಂದಿರುವಂತದ್ದು ನೋಡಿದ್ವಿ. ಯಾಕೆಂದ್ರೆ ಹಣಬಲ ಇರುತ್ತೆ, ತೋಳ್ಬಲ ಇರುತ್ತೆ, ಸರ್ಕಾರ ಇರುತ್ತೆ, ಮಿನಿಸ್ಟರ್ಸ್ ಗಳು ಇರ್ತಾರೆ. ಸೊ ಹೀಗಾಗಿ ಗೆಲ್ಲೋದಕ್ಕೆ ಈಸಿ, ಅಪ್ಪರ್ ಹ್ಯಾಂಡ್ ಅದು. ಹಿಂದೆ ಸರ್ ಅವ್ರ ಸರ್ಕಾರ ಇದ್ದಾಗ ಸಮೇತ ನಮ್ ಸರ್ಕಾರ ಇದ್ದಾಗ 1-2 ಎಲೆಕ್ಷನ್ಗಳು ನಾವು ಕೈ ಬಿಟ್ಟಿದೀವಿ ಸರ್, ಇಲ್ಲ ಅಂತಂದ್ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಅಭಿವೃದ್ಧಿ ಈಗ ನಮ್ಮಲ್ಲಿ ಅಭಿವೃದ್ಧಿ ಹೆಚ್ಚಿಗೆ ಆಗಿರೋದಕ್ಕೆ ತಾನೇ ಸರ್ ನಾವು 2-3 ಸ್ಥಾನಗಳು ಗೆದ್ದಿರೋದು. ಇವ್ರು ಅಂದ್ರು ಗ್ಯಾರಂಟಿ ಬಗ್ಗೆ ಇದ್ ಮಾಡ್ತಾರೆ ಸರ್. ಎಷ್ಟು ಬಡವರಿಗೆ ಈ ಗ್ಯಾರಂಟಿ ಅನುಕೂಲ ಆಗಿದೆ ಅನ್ನೋದನ್ನ ಅವರು ಹೇಳ್ತಾ ಇಲ್ಲ. ಈಗ ಬಿಜೆಪಿಯವರು ಗ್ಯಾರಂಟಿನ ವಿರೋಧ ಮಾಡ್ತಾರೆ. ಅವ್ರು ಪ್ರಮಾಣ ಮಾಡಿ ಹೇಳ್ಬಿಡ್ಲಿ ಸರ್, ನಾವೊಂದು ಗ್ಯಾರಂಟಿಯಲ್ಲಿ 1 ಗೃಹ ಜ್ಯೋತಿನಾರ ನಮ್ಮ ಮನೆಗೆ ಉಪಯೋಗಿಸ್ತಿದೀವಿ. ಒಬ್ಬ ಕಾರ್ಯಕರ್ತರುಗಳು ಅವ್ರು ಗ್ಯಾರಂಟಿನ ವಿರೋಧ ಮಾಡೋ ಅಂತಾರು ಗ್ಯಾರಂಟಿ ನಮ್ಮ ಮನೆಗ್ ಬೇಡ ಅಂತ ಬರ್ಕೊಡ್ಲಿ ಸರ್. ಅವರು ಬರ್ಕೊಡೋ ಶಕ್ತಿ ಇದೆ ಸರ್ ಅವ್ರಿಗೆ. ನಾವೆಲ್ಲಿ ಗ್ಯಾರಂಟಿ ವಿರೋಧ ಮಾಡಿವಿ? ಬಿಡಿ, ಬಿಜೆಪಿ ಅವರು ಕೂಡ ಎಲ್ಲಾ ರಾಜ್ಯಗಳಲ್ಲಿ ನಡೀತಾ ಇರುವಂತ ಚುನಾವಣೆಯಲ್ಲಿ ಅವರು ಗ್ಯಾರಂಟಿನೇ ಮೇನ್ ಇರೋದು. ವಿರೋಧ ಮಾಡಲ್ರಿ, ಗ್ಯಾರಂಟಿ ವಿರೋಧ ಮಾಡಲ್ಲ. ಅಲ್ಲ, ವಿರೋಧ ಮಾಡಕ್ಕಾಗಲ್ಲ. ನಾರಾಯಣ್ ಸರ್ ನನ್ ಧ್ವನಿ ಕೇಳಿಸ್ತಾ ಇದ್ರೆ, ಗ್ಯಾರಂಟಿ ವಿರೋಧ ಮಾಡಕ್ ಆಗಲ್ಲ. ಬಿಜೆಪಿ ಎಲ್ಲಾ ರಾಜ್ಯದ ಚುನಾವಣಾ ಪ್ರಣಾಳಿಕೆಯಲ್ಲಿ ನಿಮ್ಮದು ಕೂಡ ಗ್ಯಾರಂಟಿಗಳ ಭರವಸೆನೇ ಇರೋದು. ಬಿಹಾರ್ ಚುನಾವಣೆಯಲ್ಲಿ ಅಡ್ವಾನ್ಸ್ ಆಗಿ 10,000 ಹಾಕಿದ್ರು ಸರ್. 10,000 ಹಾಕಿಸಿ ಡೈರೆಕ್ಟ್ ಆಗಿ 10,000 ಹಾಕಿ ಬಿಹಾರ್ ಎಲೆಕ್ಷನ್ ಗೆದ್ರು. ಉಪಚುನಾವಣೆ ಟೈಮಲ್ಲಿ ಏನಾಯ್ತು? ಗ್ಯಾರಂಟಿ ವಿರೋಧ ಮಾಡಿಲ್ರಿ, ನಾವೆಲ್ಲಿ ವಿರೋಧ ಮಾಡಿವಿ? ಅಭಿವೃದ್ಧಿ ನಿಂತು ಹೋಗಿದೆ ಅಂತ ನಾವ್ ಹೇಳ್ತೀವಿ. ನಿಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಮಾಡ್ತಾ ಇದಾರೆ, ನಿಮ್ಮ ಸೆಂಟ್ರಲ್ ಮಿನಿಸ್ಟರ್ಗಳು ವಿರೋಧ ಮಾಡ್ತಾ ಇದಾರೆ. ಆಮೇಲೆ ಹೇಳ್ತಾ ಇದಾರೆ ನಾವು ಗ್ಯಾರಂಟಿಗಳಿಗೆ ವಿರೋಧ ಆಗ್ತಾ ಇಲ್ಲ ಗಿರೀಶ್ ಅವರೇ, ಗ್ಯಾರಂಟಿಗಳಿಗೆ ವಿರೋಧ ಆಗ್ತಾ ಇಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಎರಡಿದೆ, ಅಭಿವೃದ್ಧಿ ನಮ್ಮ ಮಿನಿಸ್ಟರ್ಗಳು ಸನ್ಮಾನ್ಯ ಸಿದ್ದರಾಮಯ್ಯ ಕೇಳ್ತಾ ಇದಾರೆ ಹೊರತು ಬಿಡಿ, ಗ್ಯಾರಂಟಿಗಳು ಬಿಡಿ. ನಾರಾಯಣ್ ಸರ್ ನಂದೊಂದು ಪ್ರಶ್ನೆ ಇದೆ. ನಾರಾಯಣ್ ಸರ್ ಒಂದ್ ಪ್ರಶ್ನೆ ಇದೆ. ಈಗ ಯತ್ನಾಳ್ ಅವ್ರನ್ನ ಯಾಕೆ ಕರ್ಸಲಾಯ್ತು ಅಂತ ಅಂದ್ರೆ, ಈಗಿರುವಂತ ಬಿಜೆಪಿ ನಾಯಕರುಗಳು ಸಮರ್ಥರಿಲ್ಲ ಅಲ್ಲಿ ಯಾವೊಂದು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಅಂತನಾ, ಯತ್ನಾಳ್ ಬಂದ್ರೆ ಮಾತ್ರನೇ ಗೆಲುವಿಗೆ ಸಾಧ್ಯ ಆಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ಗೋಸ್ಕರನ, ಯಾವ ಕಾರಣಕ್ಕೆ? ಒಬ್ಬ ಉಚ್ಚಾಟಿತ ನಾಯಕರು ಬಂದ್ಬಿಟ್ಟು ಅಲ್ಲಿ ಮಾತನಾಡ್ತಾರೆ, ಬಿಜೆಪಿ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಅಂದ್ರೆ ಏನರ್ಥ ಅಂತ? ಈ ಬಿಜೆಪಿ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ಯಾರು ಬಂದ್ರು ಸ್ವಾಗತ ಮಾಡ್ಬೇಕಾಗ್ತದ್ರಿ. ನಮಗೆ 4 ಕೋಟಿ ಯಾರು ತಂದುಕೊಂಡು ನೀವು ಬಂದ ಪ್ರಚಾರ ಮಾಡಿದ್ರು ನಿಮಗ್ ಸ್ವಾಗತ ಮಾಡ್ತೀವಿ. ಅನೇಕ ಕಾಂಗ್ರೆಸ್ ಒಳಗಿಂದ ಒಳಗೆ ಯಾವ ನೈತಿಕತೆಯಿಂದ ಕರಿತಾ ಇದ್ದೀರಿ ನೀವು? ಯಾವ ನೈತಿಕತೆಯಿಂದ ಕರಿತಾ ಇದ್ದೀರಿ ನೀವು?
ಅಲ್ಲ ಗಿರೀಶ್ ಅವರೇ ಒಂದೇ ನಿಮಿಷ ಅವ್ರನ್ನ ಯಾವ ಕಾರಣದಿಂದ ಉಚ್ಚಾಟನೆ ಮಾಡಿದ್ದೀರಿ? ಯಾವ ಕಾರಣದಿಂದ ಒಂದೇ ನಿಮಿಷ ಮಾಡಿದ್ದೀರಿ ಗಿರೀಶ್ ಅವರೇ ನೀವು? ಗಿರೀಶ್ ಅವರೇ ಮಾತನಾಡುವಂತ್ರಿ ಒಂದೇ ಚಾನೆಲ್ ನಿಮಿಷ. ಅಲ್ಲಿ ಮೊದಲೇ ಸಂತೆ ಬಂದಿದ್ದಾರೆ ನೀವು ಚಾನೆಲ್ ನಲ್ಲಿ ಬಹುಶಃ, ಯಾಕಂದ್ರೆ ಇನ್ನೊಬ್ಬರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಗಿರೀಶ್ ಅವರೇ ಒಂದೇ ನಿಮಿಷ, ಅವ್ರಿಗೆ ಪ್ರಶ್ನೆ ಕೇಳಿದ್ದೀನಿ, ನಾರಾಯಣ್ ಸರಿಗೆ ಪ್ರಶ್ನೆ ಕೇಳಿದ್ದೀನಿ, ಒಂದೇ ನಿಮಿಷ ಕ್ಲಾರಿಟಿ ಕೊಟ್ಬಿಡ್ಲಿ. ಓಕೆ, ಮಾತಾಡಿ ಸರ್, ಮಾತಾಡಿ ಸರ್. ಯತ್ನಾಳ್ ಅವರು ಬಿಜೆಪಿ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ, ಸ್ವಾಗತ ಮಾಡಿದೀವಿ. ಯಾರು ಬಂದ್ರು ಗಿರೀಶ್ ಅವರೇ, ಯಾಕೋ 2 ದಿವಸದಲ್ಲಿ ನಿಮ್ಮ ಮನಸ್ಸು ಬದಲಿಯಾಗಿ ನೀವು ಬಿಜೆಪಿ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ನಿಮಗೂ ಸ್ವಾಗತ ಮಾಡ್ತೀವಿ ನಾವು, ಅದ್ರ ಪ್ರಶ್ನೆ ಇಲ್ಲ. ಬಿಜೆಪಿ ಬೇಕು ಅಂತ ಎಲ್ಲರಿಗೂ ಅನಿಸ್ತಾ ಇದೆ, ಉಚ್ಚಾಟ ಆದವ್ರಿಗೂ ಅನಿಸ್ತಾ ಇದೆ, ಕಾಂಗ್ರೆಸ್ ನಲ್ಲಿಯೂ ಬಹಳಷ್ಟು ಜನರಿಗೆ ಅನಿಸ್ತಾ ಇದೆ. ಬಹುಶಃ ಗಿರೀಶ್ ಅವರೇ, ಬಿಜೆಪಿನೇ ಅಧಿಕಾರಕ್ಕೆ ಇರಬೇಕು. ಹೀಗಾಗಿ ಯತ್ನಾಳ್ ಈ ಪಕ್ಷದಲ್ಲಿ ಬೆಳೆದವರು, ಪಕ್ಷವನ್ನು ಬೆಳೆಸಿದವರು, ಯಾವುದೋ ಕಾರಣಕ್ಕಾಗಿ ನಮ್ಮಿಂದ ದೂರ ಹೋಗಿದ್ದಾರೆ. ಅವರು ಪಕ್ಷದ ಪ್ರಚಾರಕ್ಕೆ ಬರ್ತೀನಂತಂದ್ರೆ ನಾವ್ ಯಾಕೆ ಬೇಡ ಅನ್ಬೇಕು? ನೀವು ಬಂದ್ರು ಸ್ವಾಗತ ಮಾಡ್ತೀವಿ, ಬನ್ನಿ ಗಿರೀಶ್ ಅವರೇ. ನಾಳೆ ಒಂದ್ ಕಡೆ ನೋಡಿದ್ರೆ ನಿಮ್ ರಾಜ್ಯಾಧ್ಯಕ್ಷರಿಗೆ ಬೈತಾರೆ, ಬಿಜೆಪಿ ಹಿರಿಯ ನಾಯಕ ಯಡಿಯೂರಪ್ಪನವ್ರಿಗೆ ಬೈತಾರೆ, ಅಲ್ಲಿ ಬಂದ್ಬಿಟ್ಟು ನಮ್ಮದು JCB ಪಕ್ಷ ಅಂತ ಹೇಳ್ತಾರೆ, ನೆಕ್ಸ್ಟ್ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ, ಆದ್ರೆ ವೀರಣ್ಣ ಚರಂತಿಮಠ ಅವ್ರಿಗೆ ಓಟ್ ಹಾಕಿ ಅಂತಾರೆ. ಇಲ್ಲಿ ಕೇಳಿ, ಈರಣ್ಣ ಚರಂತಿಮಠ ಅವರು ಒಳ್ಳೆಯ ಸ್ನೇಹಿತರು, ಮತ್ತು ಈ ಭಾಗದ ಜನರಲ್ಲಿ ಯತ್ನಾಳ್ ಅವರು ಬಹಳಷ್ಟು ಕಾರ್ಯಕರ್ತರ ಜೊತೆ ಅನೇಕ ಒಳ್ಳೆಯ ಸಂಬಂಧಗಳು ಇವೆ. ಹೀಗಾಗಿ ಯುದ್ಧ ತಂತ್ರಗಳು ಇರ್ತಾವ್ರಿ, ಕೆಲವೊಂದು ಯುದ್ಧ ತಂತ್ರ ಮಾಡ್ಬೇಕು. ನಾವು ಗೆಲ್ಬೇಕಾಗಿದೆ, ಗೆಲ್ಲಬೇಕಾದ್ರೆ ಓಟ್ ಬರ್ಬೇಕಾದ್ರೆ ಯಾರು ಬಂದ್ರೆ ನಮಗೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಅಂತದ್ರ ಸಲುವಾಗಿ ನಾವು ಮತ್ತೆ ಗೆಲುವು ಒಂದೇ ಮುಖ್ಯ ಇಲ್ಲಿ ಮೇನ್. ಗಿರೀಶ್ ಅವ್ರೆ, ಅವ್ರು ಗೆಲ್ಲೋದಕ್ಕೋಸ್ಕರ ಕರ್ಸ್ಕೊಂಡ್ ಬರ್ತಾ ಇದಾರೆ, ಬಿಜೆಪಿಲಿ ಇದ್ದಂತವ್ರನ್ನೇ ಹೋಗಿ ಕರ್ಸ್ಕೊಂಡು ಅಲ್ಲಿ ಪ್ರಚಾರ ಮಾಡಿಸ್ತಾ ಇದಾರೆ. ಬಟ್ ಅವ್ರು ಬಂದ ಬಳಿಕ ಕಾಂಗ್ರೆಸ್ಗೆ ಸ್ವಲ್ಪ ದಿಗಿಲಾಗಿದೆ, ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂಥರ ಸವಾಲಾಗಿದೆ ಅನ್ನುವಂತ ಚರ್ಚೆ ಇದೆ. ಗಿರೀಶ್ ಅವ್ರ ಒಂದೇ ನಿಮಿಷ ಸರ್, ನಾರಾಯಣ್ ಸರ್ ಒಂದೇ ನಿಮಿಷ. ಗಿರೀಶ್ ಅವರು ದಯವಿಟ್ಟು ನಿಮ್ಮ ಪಕ್ಷ, ನಿಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು ಹೌದು, ಬರೀ ನಿಮ್ಮ ಅನ್ನಕ್ ಬರಲ್ಲ. ಅವ್ರು ಯಾಕೆ ಇಷ್ಟು ಹಿಂದುತ್ವದ ವಿರೋಧವಾಗಿ ಮಾತಾಡ್ತಾರೆ? ಯಾಕೆ ಮಾತಾಡ್ತಾರೆ ಹಿಂದುತ್ವ? ಅಲ್ಲ ಮೊನ್ನೆ ನಿಮಗೆ ಮಾಹಿತಿಯ ಕೊರತೆ ಇದೆ ಗಿರೀಶ್ ಅವರೇ, ಮಾಹಿತಿಯ ಕೊರತೆ ಇದೆ ನಿಮಗೆ. ಒಂದೇ ನಿಮಿಷ ನಾರಾಯಣ್ ಸರ್, ಒಂದೇ ನಿಮಿಷ ನೀವು ಮಾತಾಡಕ್ಕೆ ಕೊಡಲ್ಲ ಬಿಡಿ. ಇವರು ಒಂದೇ ನಿಮಿಷ ನಾರಾಯಣ್ ಸರ್, ಒಂದೇ ನಿಮಿಷ. ಗಿರೀಶ್ ಅವ್ರೆ, ಯತ್ನಾಳ್ ಬಂದ ಮೇಲೆ ಅಖಾಡ ಫುಲ್ ಚೇಂಜ್ ಆಗಿದೆ, ಬಿಜೆಪಿ ಪ್ಲಸ್ ಆಗಿದೆ. ಮೈನ್ಲಿ ಬಾಗಲಕೋಟೆ ನಗರ ಪ್ರದೇಶ ಹೆಚ್ಚಿನದಾಗಿ ಬಿಜೆಪಿ ಪ್ಲಸ್, ಬಾಗಲಕೋಟೆ ಗ್ರಾಮೀಣ ಭಾಗದಲ್ಲಿ ಮತ್ತಷ್ಟು ಓಟನ್ನ ಗಳಿಸಲೇಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ಗಿದೆ ಅಂತ. ಅನುಕಂಪ ಅನ್ನುವಂಥದ್ದು ಈ ಬಾರಿ ಬಾಗಲಕೋಟೆಯಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅಂತ. ಒಂದೇ ನಿಮಿಷ ಸರ್, ನಾರಾಯಣ್ ಸರ್ ಒಂದೇ ನಿಮಿಷ. ನಾನು ನಿಮ್ಗಿಂತ ಸಣ್ಣ ವ್ಯಕ್ತಿ, ನಾನು ಸಣ್ಣ ವ್ಯಕ್ತಿ ಸರ್, ಯಾರಿಗೂ ಸಣ್ಣವ್ರಂತ ತಿಳ್ಕೊಳ್ಳಲ್ಲ ನಾನು. ನಮಗೆ ನೋವು ಏನಂತಂದ್ರೆ, ಯಾಕೆ ಹಿಂದುತ್ವದ ವಿರೋಧವಾಗಿ ಮಾತಾಡ್ತೀರಿ ನೀವು? ಯಾಕೆ? ನಮಗೆ ಮುಸಲ್ಮಾನರು ಹೋಗಿ ಸಾಕು, ಬೇಡ ನಿಮಗೆ? ನಾರಾಯಣ್ ಸರ್ ಒಂದೇ ಒಂದು ಮಾತಾಡ. ಗಿರೀಶ್ ಅವರೇ ಒಂದೇ ನಿಮಿಷ ಸುಮ್ನಿರಿ. ನಾರಾಯಣ್ ಸರ್, ಮೊನ್ನೆ RB ತಿಮ್ಮಾಪುರ್ ಅವರ ಒಂದು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಹಿಂದೂಗಳು ನಾವು ಹಿಂದೂ ದೇಶ ಅಂತೆಲ್ಲ ಹೇಳಕ್ ಬರ್ತಾರೆ ಬಿಜೆಪಿಯವರು, ನಾವು ಅವ್ರ ಅಪ್ಪನ ರೀತಿಯಲ್ಲಿ ಹಿಂದುತ್ವ ದೇಶದನ್ನ ಕಟ್ತೀವಿ ಅಂತೆಲ್ಲ ಮಾತನಾಡಿದ್ರು. ಕೇಳಿಸ್ಕೊಂಡಿರ್ತೀರಾ ಅಂತ ಅನ್ಕೊಂತೀನಿ. ತಿಮ್ಮಾಪುರ ಅವರ ಸ್ಟೇಟ್ಮೆಂಟ್ ಇದು. ಅಲ್ಲ, ಕೆಲವರಿಗೆ ಹಿಂದುತ್ವ ಅಂದ್ರೆ ಗೊತ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇಷ್ಟು ಜನ ಗುಡಿಗೆ ಹೋಗ್ತಾ ಇಲ್ಲ, ನಮ್ಮ ಮುಖ್ಯಮಂತ್ರಿಗಳು ಈ ಗುಡಿಗೆ ಹೋಗ್ತಾ ಇದೆ, ಕುಂಕುಮ ಹಚ್ಕೋತಿದ್ದಿಲ್ಲ, ಈ ಕುಂಕುಮ ಹಚ್ಕೋತಾ ಇದೆ. ಹಿಂದುತ್ವ ನಮಗ್ ಖುಷಿ. ನಮ್ಮ ಮುಖ್ಯಮಂತ್ರಿ ಅವರು ಕೂಡ ನಾನು ಹಿಂದೂ ಅಂತ ಹೇಳ್ತಾ ಇದ್ದಾರಲ್ಲ, ನಮಗ್ ಖುಷಿ ತಂದಿದೆ. ಅದು ಕೇವಲ ಇಲೆಕ್ಷನ್ ಟೈಮ್ದಲ್ಲಿ ಯಾಕೆ ಹೇಳ್ತೀರಿ ನೀವು? ಯಾವತ್ತೂ ನೀವು ನಿಮ್ ಬಜೆಟ್ ತೆಗೆದು ನೋಡ್ರಿ, ಮುಸಲ್ಮಾನ್ ಪರವಾಗಿ ಎಷ್ಟು ನೀವು ಯೋಜನೆ ಕೊಟ್ಟಿದ್ರಿ. ಇವತ್ತು ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ, ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ನೀವು. ಹಾಗಾದ್ರೆ ಜನ ನಿಮ್ಮನ್ನು ಹಿಂದೂ ವಿರೋಧಿ ಅಂತ ಅನಿವಾರ್ಯವಾಗಿ ಕರೀತಾರೆ. ಯಾಕೆ ಕೊಡ್ತಾ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು?
2 ವರ್ಷ ಆಯ್ತು ನಾವು ಮೂರ್ತಿ ತಯಾರು ಮಾಡಿ ಬಸವೇಶ್ವರವ್ರದ್ದು ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಎಷ್ಟು ಸಲ ನಾನು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಕೇಳ್ಕೊಂಡಿನಿ, ಎಲ್ಲಾ ಪರ್ಮಿಷನ್ ತಗೊಂಡಿವಿ. ಹಾಗಾದ್ರೆ ಸಹಜವಾಗಿ ಜನರ ಭಾವನೆ ಬರ್ತದೆ, ಇದು ಹಿಂದೂ ವಿರೋಧಿ ಸರ್ಕಾರ ಅನ್ನತಕ್ಕಂಥದ್ದು ಸಹಜವಾಗಿ ಬರ್ತದೆ. ಮತ್ತೆ ಆ ರೀತಿ ನೀವು ನಡ್ಕೋತಾ ಇದ್ದೀರಿ. ಮೊನ್ನೆ ಶಿವಾಜಿ ಜಯಂತಿ ದಿವಸ ಮಸೀದಿ ಮೇಲಿಂದ ಚಪ್ಪಲಿ ಮತ್ತು ಕಲ್ಲು ಬೀಳ್ತಾವೆ, ಈ ಧೈರ್ಯ ಹೇಗೆ ಬರ್ತದೆ? ಅವ್ರಿಗೆ ಗೊತ್ತದೆ ಸರ್, ಈಗ ನಮ್ಮ ಪರವಾಗಿ ಸಾಕಷ್ಟು ಪಾಯಿಂಟ್ಸ್ ಹೇಳಿದ್ದೀರಾ. ಅಭಿವೃದ್ಧಿ ಆಗಿಲ್ಲ, ಗ್ಯಾರಂಟಿ ಅನ್ನುವಂಥದ್ದು ಕೈ ಹಿಡಿಯುತ್ತೋ ಇಲ್ವೋ ಗೊತ್ತಿಲ್ಲ, ಹಿಂದುತ್ವ ವಿರೋಧಿ ಸರ್ಕಾರ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರಿ. ಅದೆಷ್ಟು ಮಟ್ಟಿಗೆ ಈಗ ಎಲೆಕ್ಷನ್ ಟೈಮ್ನಲ್ಲಿ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ? ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಕಾದ್ ನೋಡೋಣ. ಮತ್ತು ಒಂದ್ ಕಡೆ ಕಾಂಗ್ರೆಸ್ಸು ಕೂಡ ಅಷ್ಟೇ ಅಧಿಕಾರ ಇರುವಂಥ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ, ನಮಗೆ ಓಟ್ ಹಾಕಿ ಅಂತ ಕೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವ್ರ ಪರವಾಗಿ ಏನಾದರೂ ವಾಲ್ತಾರ ಮತದಾರರು May 4ರವರೆಗೂ ಕಾಯಲೇಬೇಕಾಗುತ್ತೆ. ಧನ್ಯವಾದ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮಿಬ್ಬರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ.